New Hope TV, your encounter with God. We welcome you back to our teaching on prayer. ನಾವು ಪ್ರಾರ್ಥನೆಯ ಬಗ್ಗೆ ಕಲಿತುಕೊಳ್ತಾ ಇದ್ದೆವು. ಮತ್ತೊಂದು ಸಾರಿ ನಾನು ನಿಮ್ಮೆಲ್ಲರನ್ನು ದೇವರ ಸನ್ನಿಧಾನದಲ್ಲಿ ಆಹ್ವಾನ ಮಾಡ್ತಾ ಇದ್ದೇನೆ. We greet you in the name of our Lord and Savior Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತಾ ಇದ್ದೇನೆ ಮತ್ತು ನಿಮಗೆ ಶುಭವಾಗಲಿ ಎಂಬುದಾಗಿ ನಾನು ಕೋರ್ತಾ ಇದ್ದೇನೆ. So let's turn our Bible to Matthew chapter 6. ಮತ್ತಾಯ 6ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ನಾವು ತೆರೆಯೋಣ. ಸೊ ಜೀಸಸ್ ಟಾಟ್ ಇನ್ ದಿಸ್ ಪ್ಯಾಸೇಜ್ ಹೌ ಟು ಪ್ರೇ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು. ಹಿ ಸೆಡ್ ಇನ್ ದಿಸ್ ಮ್ಯಾನರ್ ಯು ಪ್ರೇ. ಈ ಪ್ರಕಾರವಾಗಿ ನೀನು ಪ್ರಾರ್ಥಿಸು ಎಂಬುದಾಗಿ ಯೇಸು ಕ್ರಿಸ್ತನು ಕಲಿಸಿಕೊಡ್ತಾ ಇದ್ದಾನೆ. ಗಾಡ್ ಹ್ಯಾಸ್ ಸೆಟ್ a beautiful pattern he taught his disciples. ಯೇಸು ಕ್ರಿಸ್ತನು ಒಂದು ಒಳ್ಳೆಯ ರೀತಿಯನ್ನು ಯಾವ ರೀತಿ ಪ್ರಾರ್ಥಿಸಬೇಕು ಎನ್ನುವುದನ್ನು ಆತನು ತನ್ನ ಶಿಷ್ಯರಿಗೆ ಕಲಿಸಿಕೊಡ್ತಾನೆ. 9ನೇ ವಚನ ಮತ್ತು 10ನೇ ವಚನದಲ್ಲಿ ನಾವು ನೋಡ್ತೇವೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. Our heavenly Father, amen. In this manner you pray, our heavenly Father, hallowed be your name. Holy be your name. So first of all, Jesus is drawing our attention towards our heavenly Father. ನಮ್ಮ ಲಕ್ಷ್ಯವನ್ನು, ನಮ್ಮ ಗಮನವನ್ನು ಆತನು ದೇವರ ಕಡೆಗೆ ತಿರುಗಿಸ್ತಾ ಇದ್ದಾನೆ. ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಅಂತಂದರೆ ಲೋಕದ ಮೇಲಿರುವ ಗಮನವನ್ನು ಬಿಟ್ಟು ದೇವರ ಮೇಲೆ ನಾವು ಗಮನವನ್ನು ಹರಿಸುವುದಾಗಿದೆ. ವಾಟ್ ಇಸ್ ಪ್ರೇಯರ್? Prayer is nothing but our concentration, our focus, which we have fixed earlier on the worldly things. Now we are shifting it back to our Heavenly Father. So what happens when you pray? Our focus turns towards our Heavenly Father. ನಮ್ಮ ಗಮನ ಏನಾಗ್ತದೆ ಪ್ರಿಯರೇ? ನಾವು ಪ್ರಾರ್ಥಿಸುವಾಗ ಅದು ನಮ್ಮ ತಂದೆಯ ಕಡೆಗೆ ತಿರುಗ್ತದೆ. Amen. So it is a whole lot of difference. ಅದು ಒಂದು ಅಜಗಜಾಂತರವಾದ ವ್ಯತ್ಯಾಸ. We no longer, our mind is focused on this world or worldly things or what is happening around us, but we are shifting our focus to our Heavenly Father. ನಮ್ಮ ಗಮನವನ್ನು ನಮ್ಮ ಸುತ್ತಮುತ್ತಲೂ ಎಷ್ಟೋ ಗಲಿಬಿಲಿ ಉಂಟಾಗುವಂಥ ಎಷ್ಟು ಸಂಗತಿಗಳಿದ್ದರೂ ಸಹ ಅವೆಲ್ಲವುಗಳನ್ನು ನಾವು ಮರೆತು ಏನು ಮಾಡ್ತಾ ಇದ್ದೇವೆ? ಪರಲೋಕದ ತಂದೆಯ ಕಡೆಗೆ ನಮ್ಮ ಲಕ್ಷ್ಯವನ್ನು ನಾವು ತಿರುಗಿಸ್ತಾ ಇದ್ದೇವೆ. ದಟ್ಸ್ ವಾಟ್ ಪ್ರೇಯರ್ ಡಸ್, ಮೈ ಡಿಯರ್ ಪೀಪಲ್. ಪ್ರಾರ್ಥನೆ ಇದೇ ನಮಗೆ ಮಾಡುವುದಾಗಿದೆ. Hallelujah. So let's continue to learn more. We will dig more deeper into this one particular verse. I am not in a hurry, I am not rushing, but I want to take some time and teach you what this really means. ಇದರ ನಿಜವಾದ ಅರ್ಥ ಏನು? ನಾವು ಇನ್ನೂ ಸ್ವಲ್ಪ ಆಳವಾಗಿ ಅಗಿದು ನಾವು ಅದನ್ನು ತೆಗೆದು ನೋಡೋಣ. We will dig more deeper. You know, Bible says in Psalm 100 verse 4, ಕೀರ್ತನೆ 100 4ನೇ ವಚನದಲ್ಲಿ ನಾವು ನೋಡ್ತೇವೆ, enter his gates with thanksgiving and his courts with praise. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳನ್ನು ಪ್ರವೇಶಿಸಿರಿ. ಆಮೆನ್. ಕೀರ್ತನೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ಕೃತಜ್ಞತಾ ಸ್ತುತಿಯೊಡನೆ ಆತನ ದ್ವಾರಗಳನ್ನು ಪ್ರವೇಶಿಸಿರಿ. So with thanksgiving in our hearts. So we no longer grumble, we no longer complain, but with a heart of gratitude. ಕೃತಜ್ಞತೆಯೊಂದಿಗೆ, ಉಪಕಾರ ಸ್ತುತಿಯೊಂದಿಗೆ ನಾವು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಬರ್ತಾ ಇದ್ದೇವೆ. ನಮ್ಮ ತಂದೆಯ ಸನ್ನಿಧಾನದಲ್ಲಿ ನಾವು ಪ್ರವೇಶಿಸ್ತಾ ಇದ್ದೇವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರೇಯರ್. ನಾವು ಪ್ರಾರ್ಥಿಸುವಾಗ ಒಂದು ಗಮನವಿಟ್ಟು ನೋಡುವಂತಹ ವಿಷಯವೇನೆಂದರೆ, our heart should be full of gratitude towards our God. ಕೀರ್ತನೆ 103ರಲ್ಲಿ ನಾವು ನೋಡ್ತೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳನ್ನು ಮರೆಯದೆ ನೀನು ಆತನಿಗೆ ಸ್ತೋತ್ರ ಸಲ್ಲಿಸು. Do not forget any of his benefits. Bless the Lord, O my soul, and all that is within me, bless his holy name. And bless the Lord, O my soul, and do not forget any of his benefits.
ನನ್ನ ಅಂತರಂಗದಿಂದ ನನ್ನ ಆತ್ಮ ಪ್ರಾಣ ಶರೀರ ಎಲ್ಲವುಗಳನ್ನು ನಾನು ಸೇರಿಸಿಕೊಂಡು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೇನೆ. ಐ ಆಮ್ ಥ್ಯಾಂಕಿಂಗ್ ದ ಲಾರ್ಡ್. ಐ ಆಮ್ ಥ್ಯಾಂಕಿಂಗ್ ಫಾರ್ ದ ಸ್ಯಾಲ್ವೇಷನ್. ದೇವರೇ, ನನಗೆ ನೀನು ರಕ್ಷಣೆಯನ್ನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಯು ಹ್ಯಾವ್ ಗಿವನ್ ಮಿ ಅ ಸ್ಯಾಲ್ವೇಷನ್ ಎಕ್ಸ್ಪೀರಿಯನ್ಸ್. ಐ ವಾಂಟ್ ಟು ಗಿವ್ ಥ್ಯಾಂಕ್ಸ್ ಟು ಯು. ಐ ವಾಂಟ್ ಟು ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಫ್ಯಾಮಿಲಿ ದಟ್ ಯು ಗಿವನ್ ಮೀ. ನನಗೆ ಒಳ್ಳೆ ಕುಟುಂಬವನ್ನು ದಯಪಾಲಿಸಿದೆಯಾ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾರ್ ದ ಸ್ಟಡೀಸ್. ನನಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಲಾರ್ಡ್, ಯು ಗಿವನ್ ಮಿ ಅ ಗುಡ್ ಚರ್ಚ್. ನನಗೆ ಒಳ್ಳೆ ಸಭೆಯನ್ನು ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಐ ವಾಂಟ್ ಟು ಗಿವ್ ಥ್ಯಾಂಕ್ಸ್ ಟು ಯು ಲಾರ್ಡ್ ಫಾರ್ ದ ಗುಡ್ ಫ್ರೆಂಡ್ಸ್. ಈ ರೀತಿಯಾಗಿ ನಾವೇನು ಮಾಡ್ತೇವೆ, ನಮ್ಮ ಜೀವನದಲ್ಲಿ ದೇವರು ಮಾಡಿದ ಪ್ರತಿಯೊಂದು ಕಾರ್ಯವನ್ನು ಗುರುತಿಸಿ ಆತನಿಗೆ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ವಿ ಬಿಗಿನ್ ಟು ರೆಕಗ್ನೈಸ್ ಎವ್ರಿ ಗುಡ್ ಥಿಂಗ್ ದ ಲಾರ್ಡ್ ಹ್ಯಾಸ್ ಡನ್ ಆ್ಯಂಡ್ ವಿ ಬಿಗಿನ್ ಟು ಗಿವ್ ಥ್ಯಾಂಕ್ಸ್ ಟು ಹಿಮ್, ಫಾರ್ ಹೀ ಡಿಸರ್ವ್ಸ್ ಆಲ್ ಅವರ್ ಪ್ರೈಸ್. ಆತನಿಗೆ ಮಾತ್ರ ನಮ್ಮ ಸ್ತೋತ್ರ, ನಮ್ಮ ಉಪಕಾರ ಸ್ತುತಿ ಸಲ್ಲಬೇಕಾಗಿದೆ. ಘನ ಮಾನ ಮಹಿಮೆ ಎಲ್ಲವೂ ದೇವರಿಗೆ. ಹಲ್ಲೆಲೂಯಾ. ಘನ ಮಾನ ಮಹಿಮೆ, everything belongs to our Lord. So it's time for us to be thankful. Jesus came to restore us back to our Heavenly Father. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದ ಒಂದೇ ಒಂದು ಕಾರಣವೇನೆಂದರೆ, ತಪ್ಪಿ ಹೋದ ಮಕ್ಕಳನ್ನು ಮತ್ತೆ ನಾವು ಪುನಃ ನಮ್ಮ ತಂದೆಯೊಡನೆ ಸೇರಿಸಲಿಕ್ಕೆ ಆತನು ಬಂದನು. That's the purpose that he came. We were lost in the world. ನಾವು ಲೋಕದಲ್ಲಿ ಬಿದ್ದು ಹೋಗಿದ್ದೆವು, ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಮತ್ತೆ ತಂದೆ ಕಡೆಗೆ ಕರೆದುಕೊಂಡು ಬಂದನು. So this is what Jesus is drawing our attention by saying, this is the way you pray. ಈ ರೀತಿಯಾಗಿ ನೀನು ಪ್ರಾರ್ಥಿಸು. What does prayer teach us? Prayer teaches us to talk to our Heavenly Father. Amen. ಪರಲೋಕದ ತಂದೆಯೊಟ್ಟಿಗೆ ನಾವು ಮಾತನಾಡುವುದನ್ನು ಪ್ರಾರ್ಥನೆ ಕಲಿಸಿಕೊಡ್ತದೆ. It's very important. Prayer is very important in our Christian walk with the Lord. ಪ್ರಾರ್ಥನೆ ಎಂಬುದು ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಸಂಗತಿ. We should never forget to pray. As soon as you wake up in the morning, you say, Lord, thank you for this day. ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನು ಜ್ಞಾಪಿಸಿಕೊಂಡು, ಈ ಒಂದು ಒಳ್ಳೆ ದಿನವನ್ನು ನನಗೆ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. Amen. So this is how you begin to acknowledge God as soon as you get up in the morning and as you run through the whole day. ನಿನ್ನ ಇಡೀ ದಿವಸ, ನಿನ್ನ ಕೆಲಸದಲ್ಲಾಗಲಿ, ನಿನ್ನ ವಿದ್ಯಾಭ್ಯಾಸದಲ್ಲಾಗಲಿ, ನಿನ್ನ ಮನೆ ಕೆಲಸದಲ್ಲಾಗಲಿ ನೀನು ಸಮಯವನ್ನು ಕಳೀತಾ ಇರ್ಬೋದು. Yes, all of us are busy, I understand, but let us not forget prayer. ಪ್ರಾರ್ಥನೆ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ. In Genesis we read, ಆದಿಕಾಂಡದಲ್ಲಿ ನಾವು ನೋಡ್ತೇವೆ, when God created Eden, ಏದೆನ್ ತೋಟವನ್ನು ದೇವರು ಸೃಷ್ಟಿಸಿ ಆದಾಮ ಮತ್ತು ಹವ್ವಳನ್ನು ಆ ಒಂದು ತೋಟದಲ್ಲಿ ಆತನು ಇಟ್ಟನು. God created Eden and he put Adam and Eve in that garden. And the Bible says that God himself would come down in the cool of the day to talk to them. ದೇವರು ತಾನೇ ಇಳಿದು ಬಂದು ಆದಾಮ ಮತ್ತು ಹವ್ವಳೊಟ್ಟಿಗೆ ಮಾತನಾಡಲಿಕ್ಕೆ ಆತನು ಬರ್ತಾ ಇದ್ದನು. Our God loves to talk to us. ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾನೆ. He loves to speak to us. ಆತನು ನಮ್ಮೊಟ್ಟಿಗೆ ಸಮಯ ಕಳೆಯಲಿಕ್ಕೆ, ನಮ್ಮೊಟ್ಟಿಗೆ ಅನ್ಯೋನ್ಯತೆಯಲ್ಲಿರಲಿಕ್ಕೆ, ನಮ್ಮೊಟ್ಟಿಗೆ ಸಹವಾಸ ಮಾಡಲಿಕ್ಕೆ ಆತನು ಬಯಸುವವನಾಗಿದ್ದಾನೆ. He loves to spend time with us. He loves to talk to us. He loves to sing over us. Yes, that's what the Bible says. He loves to sing. He rejoices over us. ಆತನು ನಮ್ಮನ್ನು ನೋಡಿ ಸಂತೋಷ ಪಡುವ ದೇವರಾಗಿದ್ದಾನೆ. He is a living God, my dear people. ಆತನು ಜೀವಿಸುವ ದೇವರಾಗಿದ್ದಾನೆ. So we should never forget who
our heavenly Father is. ಸೊ ಮೊದಲನೇದಾಗಿ ನಾವು ನೋಡ್ತೇವೆ, ಜೀಸಸ್ ಬಿಗಿನ್ಸ್ ಟು ಟೀಚ್ ಹಿಸ್ ಡಿಸೈಪಲ್ಸ್ ಬೈ ಸೇಯಿಂಗ್ our heavenly Father. So the moment I acknowledge my heavenly Father, our heavenly Father, ನಮ್ಮ ಪರಲೋಕದ ತಂದೆ ಎಂಬುದಾಗಿ ನಾನು ಉಚ್ಚರಿಸುವಾಗಲೇ a realm of glory opens. ಒಂದು ಮಹಿಮೆಯ ಲೋಕವೇ, ಒಂದು ವಲಯ, ಅದು ಕ್ಷೇತ್ರ, ಅದು ನನಗೇನಾಗ್ತದೆ, ಆ ಒಂದು ಕ್ಷೇತ್ರದಲ್ಲಿ ನಾನು ಪ್ರವೇಶಿಸ್ತೇನೆ. ಮಹಿಮೆಯ ಕ್ಷೇತ್ರದಲ್ಲಿ ನಾನು ಪ್ರವೇಶಿಸ್ತೇನೆ. ದ್ಯಾಟ್ ಈಸ್ ದ ರೆಲ್ಮ್ ಆಫ್ ಗಾಡ್. ಅದೇ ಒಂದು ದೇವರ ವಲಯವಾಗಿದೆ, ಅದೇ ದೇವರ ಲೋಕವಾಗಿದೆ, ಆತನು ನಿವಸಿಸುವ ಸ್ಥಳವಾಗಿದೆ. ಸೊ ದ ಮೂಮೆಂಟ್ ಯು ಎಂಟರ್ ಇನ್ ದ್ಯಾಟ್ ರೆಲ್ಮ್, ನೀನು ಆ ಒಂದು ಕ್ಷೇತ್ರಕ್ಕೆ ನೀನು ಪ್ರವೇಶಿಸ್ತೀಯ. So when you enter, everything changes. It's no longer your bedroom, it's no longer your prayer closet, but it is you and your God. Amen. Physically, you might be still sitting in that same room. You could be kneeling down or you could be walking up and down, but I want to tell you, spiritually, everything changes. ಆತ್ಮೀಯ ಲೋಕದಲ್ಲಿ ಎಲ್ಲವೂ ಬದಲಾಗ್ತದೆ. ಹೊರಗೆ ನಡೆಯುತ್ತಿರುವ ಪ್ರತಿಯೊಂದು ಸುತ್ತಮುತ್ತಲಿನ ಎಲ್ಲ ಶಬ್ದಗಳು ಅದು ನಿಶಬ್ದವಾಗಿ ನೀನು ದೇವರ ವಲಯದಲ್ಲಿ ನೀನು ಪ್ರವೇಶಿಸ್ತೀಯ, ದೇವರ ಕ್ಷೇತ್ರದಲ್ಲಿ ನೀನು ಪ್ರವೇಶಿಸ್ತೀಯ. ಐ ಆಮ್ ಟೀಚಿಂಗ್ ಟು ಎಂಟರ್ ಇನ್ ಟು ದ್ಯಾಟ್ ರೆಲ್ಮ್ ಆಫ್ ಪ್ರೇಯರ್. ಪ್ರಾರ್ಥನೆಯ ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಪ್ರವೇಶಿಸಬೇಕು ಎಂಬುದಾಗಿ ನಾನು ಕಲಿಸ್ಕೊಡ್ತಾ ಇದ್ದೇನೆ. ದಟ್ಸ್ ವಾಟ್ ಅವರ್ ಗಾಡ್ ಡಿಸೈರ್ಸ್. ಇದೇ ದೇವರು ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಯೇಸು ಸ್ವಾಮಿಯ ಜೀವಿತದಲ್ಲಿ ನಾವು ನೋಡುವುದಾಗಿದ್ದರೆ, ಏಕಾಂತದಲ್ಲಿ ಬೆಳಗು ಮುಂಜಾನೆ ಆತನು ಎದ್ದು ಏನು ಮಾಡ್ತಾ ಇದ್ದನು, ಪರ್ವತವನ್ನೇರಿ ಹೋಗಿ ಪ್ರಾರ್ಥಿಸ್ತಾ ಇದ್ದನು. He would climb up the mountain and he would pray alone early in the morning. Why early in the morning? ಯಾಕೆ ಬೆಳಗ್ಗೆ ಆತನು ಎದ್ದು ಹೋಗ್ತಾ ಇದ್ದನು? So that there will not be any distractions. ನಮಗೆ ಯಾವುದೇ ಒಂದು ಸಂಗತಿಗಳು ನಮ್ಮನ್ನು ಕಾಡುವುದಿಲ್ಲ. No distractions, absolutely. But enter without any distractions. ಅನೇಕ ಸಾರಿ ನಾವು ಪ್ರಾರ್ಥನೆಗೆ ಕುಳಿತುಕೊಂಡಾಗ ನಮ್ಮ ಒಂದು ಫೋನ್ ಏನಾಗ್ತದೆ, ಅದು ರಿಂಗ್ ಆಗ್ತದೆ, ಹೊರಗೆ ಯಾರೋ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾರೆ. ಆ್ಯಂಡ್ ಯು ಬಿಗಿನ್ ಟು ರಿಯಲೈಸ್, ಓ ನಾನು ಇದನ್ನು ಮಾಡಿಲ್ಲ, ಅದನ್ನು ಮಾಡಿದ್ದಿಲ್ಲ, ಗ್ಯಾಸನ್ನು ಆಫ್ ಮಾಡಿದ್ದೆನ್ನ ಇಲ್ವಾ. ಸೊ ಈ ರೀತಿ ಅನೇಕ ಸಂಗತಿಗಳು ಏನಾಗ್ತದೆ, ನಮ್ಮ ಮನಸ್ಸಿನಲ್ಲಿ ಅದು ತಿರುಗ್ತಾ ಇರ್ತದೆ. ಅನೇಕ ಆಲೋಚನೆಗಳು, distractions, so many distractions. Our phone might ring, somebody might be calling on the outside the door, they press the calling bell, but I didn't finish that work, I didn't switch on this one, I didn't switch off that one. So ಈ ರೀತಿ ಅನೇಕ ಗೊಂದಲಗಳು, ಅನೇಕ ಯೋಚನೆಗಳು that will try to disturb our prayer time. So what is the best way to pray? Pray when you're alone. Pray early in the morning. ಬೆಳಗ್ಗೆ ಬೇಗನೆ ಎದ್ದು ಅರ್ಧ ಗಂಟೆ ಆಗಲಿ, 1 ಗಂಟೆ ಆಗಲಿ, 2 ಗಂಟೆ ಆಗಲಿ, ಯು ಕ್ಯಾನ್ ಪ್ರೇ. ನೀವು ಪ್ರಾರ್ಥಿಸಬಹುದಾಗಿದೆ. ಯು ಕ್ಯಾನ್ ಪ್ರೇ ದ ಹಾಫ್ ಆನ್ ಅವರ್, 1 hour, 2 hours, ಡಿಪೆಂಡ್ಸ್, ಬೇಸ್ಡ್ ಆನ್ ಯೋರ್ ಹಾರ್ಟ್, ಬೇಸ್ಡ್ ಆನ್ ಯೋರ್ ಥರ್ಸ್ಟ್. ನಿಮ್ಮ ಹಸಿವೆ ಬಾಯಾರಿಕೆಯನ್ನು ಆಧರಿಸಿ ನೀವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕು. So that is the first thing that we do in the morning as a Christian. ವಿಶ್ವಾಸಿಗಳಾಗಿ, ಕ್ರೈಸ್ತರಾಗಿ ಮೊದಲನೇ ಒಂದು ಕೆಲಸ ನಾವು ಮಾಡುವಂಥದ್ದು ಪ್ರಾರ್ಥನೆ, ಸತ್ಯವೇದವನ್ನು ಓದುವುದು ಮತ್ತು ಪ್ರಾರ್ಥಿಸುವುದು. These are very important. ಇದು ಬಹಳ ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ. So what happens when you enter the zone of God? ದೇವರ ಕ್ಷೇತ್ರದಲ್ಲಿ, ದೇವರ ಲೋಕದಲ್ಲಿ ನೀನು ಪ್ರವೇಶಿಸಿದಾಗ ಏನಾಗ್ತದೆ? The atmosphere is charged
ವಿತ್ ಗಾಡ್ಲಿ ಪ್ರೆಸೆನ್ಸ್. ದೇವರ ವಾತಾವರಣದಿಂದ ನೀನು ತುಂಬಿಸಲ್ಪಟ್ಟಿದ್ದೀಯಾ. ಯು ಬಿಗಿನ್ ಟು ಬ್ರೀತ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀನು ಉಸಿರಾಡುವ ಉಸಿರು ಕೂಡ, ಶ್ವಾಸದಲ್ಲಿ ನೀನು ಉಸಿರಾಡುವ ಉಸಿರು ಕೂಡ, ದಟ್ ಇಸ್, ಅದು ದೇವರ ಪ್ರಸನ್ನತೆಯಾಗಿದೆ. ಆ್ಯಂಡ್ ಯು ಬಿಗಿನ್ ಟು ಸೀ ಥಿಂಗ್ಸ್. ನೀನು ಅನೇಕ ಸಂಗತಿಗಳನ್ನು ನಿನ್ನ ಕಣ್ಣಿನಿಂದ ನೋಡಲಿಕ್ಕೆ ಪ್ರಾರಂಭಿಸ್ತೀಯ. Amen. So it's the realm of God. You begin to see angels. You begin to see the throne room of God. ದೇವರ ಒಂದು ಆಸನವನ್ನು ನೀನು ನೋಡ್ತೀಯ ಮತ್ತು ದೇವದೂತರು ದೇವರನ್ನು ಆರಾಧಿಸುವ ಆ ಒಂದು ದರ್ಶನವನ್ನು ನೀನು ನೋಡ್ತೀಯ. So many things happen when you pray. ಅನೇಕ ಸಂಗತಿಗಳು ನೀನು ಪ್ರಾರ್ಥಿಸುವಾಗ ನಡೆಯುವಂಥದ್ದಾಗಿದೆ. So God is drawing our attention from the worldly things and turning our attention back on Him. ನೀನು ನಾನು ಈ ಲೋಕದಲ್ಲಿ ಹುಟ್ಟಿದ ಒಂದೇ ಒಂದು ಕಾರಣವೇನೆಂದರೆ ಆತನಿಗೆ ಮಹಿಮೆ ತರಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. He has created us to praise Him, to give Him the glory. ಆತನಿಗೆ ಮಾತ್ರ ಮಹಿಮೆ ಸಲ್ಲಿಸುವಂಥ ಪಾತ್ರೆಗಳಾಗಿ ನಾವಿರಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಲೆಟ್ ಅಸ್ ನಾಟ್ ಗೆಟ್ ಕಾಟ್ ಅಪ್ ಇನ್ ದ ವರ್ಲ್ಡ್ಲಿ ಥಿಂಗ್ಸ್. ಲೋಕದ ವಿಷಯಗಳಲ್ಲಿ, ಲೌಕಿಕ ಕೆಲಸಗಳಲ್ಲಿ ನಮ್ಮನ್ನು ನಾವು ಸೇರಿಸಿಕೊಂಡು ಅದರಲ್ಲಿ ತೊಡಗಿಸುವುದು ಬೇಡ. ಲೆಟ್ ಅಸ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ವಿತ್ ವರ್ಲ್ಡ್ಲಿ ಥಿಂಗ್ಸ್. ಲೆಟ್ ಅಸ್ ಟರ್ನ್ ಅವರ್ ಅಟೆನ್ಷನ್ to our Heavenly Father. Amen. So the realm of God begins to open. And the moment you say, our Heavenly Father, wow, it's a moment of joy. It's a moment of pride. ಅದು ಒಂದು ಹೆಮ್ಮೆಯ ಗಳಿಗೆಯಾಗಿದೆ. Amen. ಹೆಮ್ಮೆಯ ಗಳಿಗೆಯಾಗಿದೆ. ಅದು ಒಂದು ಸಂತೋಷದ ಗಳಿಗೆಯಾಗಿದೆ. ಆ ಕ್ಷಣ you are so full of joy because you are spending time with your Heavenly Father. ಯಾಕಂದರೆ ನೀನು ನಿನ್ನ ತಂದೆಯೊಟ್ಟಿಗೆ ಸಮಯವನ್ನು ಕಳೆಯಲಿಕ್ಕೆ ಸಿದ್ಧವಾಗಿದೆಯಾ. Amen. God loves to talk to us. Many of us want to hear God. I want to tell you, God wants to hear your voice as well. ನಾವು ದೇವರ ಸ್ವರವನ್ನು ಕೇಳಲಿಕ್ಕೆ ಬಯಸ್ತೇವೆ. ದೇವರು ನಮ್ಮ ಸ್ವರವನ್ನು ಕೇಳಲು ಸಹ ಬಯಸ್ತಾನೆ. He loves to hear his children talk to him. ಆತನ ಮಕ್ಕಳು ಆತನೊಟ್ಟಿಗೆ ಮಾತನಾಡಲು, ಆ ಸ್ವರವನ್ನು ಕೇಳಲು ಆತನು ಬಯಸ್ತಾನೆ. So this is how we experience the presence of God during prayer. ಪ್ರಾರ್ಥನೆಯ ಸಮಯದಲ್ಲಿ ಅಪ್ಪ ತಂದೆ ಎಂಬುದಾಗಿ ನಾವು ಕೂಗುವಾಗ, ಕರೆಯುವಾಗ, He is there at that moment. ಆತನು ಆ ಕ್ಷಣದಲ್ಲಿ, ಆ ಸ್ಥಳದಲ್ಲಿ ಬರ್ತಾನೆ. Amen. He comes. By faith you need to believe and you will see the glory of God. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. So what is the first sentence that Jesus taught his disciple? It was a prayer of praise and worship. Amen. A prayer of praise and worship. ಅದು ಒಂದು ಸ್ತುತಿ ಆರಾಧನೆಯ ಒಂದು ಪ್ರಾರ್ಥನೆಯಾಗಿದೆ. So when I say praise and worship, our attention normally goes to songs or music. ಒಂದು ಸಂಗೀತ ಅಥವಾ ವಾದ್ಯ ಅಥವಾ ಹಾಡುಗಳು, ಅದರ ಮೇಲೆ ನಮ್ಮ ಗಮನ ಹೋಗ್ತದೆ. But I want to tell you, God is not seeking us to sing. He wants our heart to respond to Him. You can put any tune, you can put any ಯಾವುದೇ ಒಂದು ರೀತಿ ಶೈಲಿಯಲ್ಲಿ ನೀನು ಹಾಡಬಹುದು. There is no restrictions as such. ಅದಕ್ಕೆ ಯಾವುದೇ ಒಂದು ಮಿತಿ ಇಲ್ಲ ಪ್ರಿಯರೇ. You can sing your own song. ಸಾಮಾನ್ಯವಾಗಿ when we come to worship, our attention goes, what is a popular song? What should I sing? Oh, that church, they are singing this song. That worship leader has released this song. So let me sing that song. No.
That's where we go wrong. It is not wrong to sing those songs unless and until Holy Spirit is leading you to sing those songs. ಪರಿಶುದ್ಧಾತ್ಮನು ನಿಮ್ಮನ್ನು ಪ್ರೇರೇಪಿಸಿದಾಗ ಮಾತ್ರ ಹಾಡುಗಳನ್ನು ಹಾಡಬೇಕು. ಪರಿಶುದ್ಧಾತ್ಮನು ಮಾತ್ರ ಪ್ರೇರೇಪಿಸಬೇಕು ಪ್ರಿಯರೇ. Recently I had a dream. In that dream, God was telling me, He's put this impression in me so clearly. He said, sing your own songs. ನಿನ್ನ ಸ್ವಂತ ಹಾಡುಗಳನ್ನು ನೀನು ಹಾಡು. ನಾನು ನಿನಗೆ ಕೊಡುವಂತ ಹಾಡುಗಳನ್ನು ನೀನು ಹಾಡು. The songs that I will give you, those new songs, why don't you sing? Heaven is full of new songs. ಪರಲೋಕದಲ್ಲಿ ಅನೇಕ ಹೊಸ ಹಾಡುಗಳಿವೆ. Let us spend time in the presence of God. Bring those songs down and release it on the earth. ದೇವರು ನಮ್ಮನ್ನು ಯಾವುದಕ್ಕೆ ಕರೀತಾ ಇದ್ದಾನಂದ್ರೆ, ಪರಲೋಕದಲ್ಲಿರುವ ಸಂಗೀತಗಳನ್ನು ನಾವು ಭೂಲೋಕಕ್ಕೆ ತೆಗೆದುಕೊಂಡು ಬಂದು ಅದನ್ನು ಇಲ್ಲಿ ನಾವು ಬಿಡುಗಡೆ ಮಾಡಬೇಕು. ಹಲ್ಲೆಲೂಯಾ, ಬಿಡುಗಡೆ ಮಾಡಬೇಕು. God loves to hear your voice, your song, which Holy Spirit is giving you. ಪರಿಶುದ್ಧಾತ್ಮನು ನಿನಗೆ ಕೊಡುವಂತಹ ನಿನ್ನ ಸ್ವಂತ ಹಾಡನ್ನು ಕೇಳಲು ಆತನು ಬಯಸ್ತಾ ಇದ್ದಾನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಹೋಲಿ ಬಿ ಯೋರ್ ನೇಮ್. ಯು ಆರ್ ಹೋಲಿ. ನೀನು ಪರಿಶುದ್ಧನು. ವಾಟ್ ಇಸ್ ಗೋಯಿಂಗ್ ಆನ್ ಇನ್ ದ ಹೆವನ್ಸ್? ದೆರ್ ಇಸ್ ಓನ್ಲಿ ಒನ್ song that is going on for millions and millions and millions of years. ಪರಿಶುದ್ಧನು 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 ಎಂಬುದಾಗಿ ದೇವದೂತರು ಏನ್ ಮಾಡ್ತಾ ಇದ್ದಾರೆ? ಆತನ ಸಿಂಹಾಸನದ ಮುಂದೆ ಅವರು ತಲೆ ಬಾಗಿ ತಮ್ಮ ಕಿರೀಟಗಳನ್ನು ಕೆಳಗೆ ಇಟ್ಟು ಆರಾಧನೆ ಮಾಡ್ತಾ ಇದ್ದಾರೆ. They're keeping their crowns at the feet, at the throne of God, and they are bowing down, fallen prostrate, and they are worshiping, saying, holy, holy, holy is the Lord God Almighty, who was and is to come. Amen. ಈ ರೀತಿಯ ಆರಾಧನೆ, we need to get lost in the presence of God, worshiping. ಆರಾಧನೆಯಲ್ಲಿ ನಮ್ಮನ್ನು ನಾವು ಮರೆತು ಆತನ ಸನ್ನಿಧಾನದಲ್ಲಿ ಕಳೆಯುವ ಗಳಿಗೆ ಇದೇ ಆಗಿದೆ. This is the moment. I want to tell you, now is the moment that we get lost in the presence of God. We would love to hear from you. So do write to us. If you have any questions regarding this prayer that we have been teaching you, ಈ ಒಂದು ಉಪದೇಶವನ್ನು ಕೇಳಿ ನೀವು ಆಶೀರ್ವಾದ ಹೊಂದಿದ್ದವರಾಗಿದ್ದರೆ ನಮ್ಮ ಒಂದು ಕೆಳಗಿನ ಇನ್ಫಾರ್ಮೇಷನ್ಗೆ ನೀವು ಬರೆಯಿರಿ. We would love to hear from you. ನಿಮ್ಮ ಅನಿಸಿಕೆಗಳು ಏನು ಎಂಬುದಾಗಿ ನಮಗೆ ತಿಳಿಯಪಡಿಸಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.